ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ರವರು. ಆತ್ಮೀಯ ಕೇಳುಗರೆ, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕದ ಕಣ್ಮಣಿಗಳಲ್ಲಿ ಒಬ್ಬರಾದಂಥ ಶ್ರೀ ತಿರುಮಲೈ ಕೃಷ್ಣಮಾಚಾರ್ಯ ರವರ ಪರಿಚಯವನ್ನು ಇಂದು ಮಾಡಿಕೊಡಲಿದ್ದೇನೆ. ಶ್ರೀನಿವಾಸ ತಾತಾಚಾರ್ಯ ಮತ್ತು ಶ್ರೀಮತಿ ರಂಗನಾಯಕಮ್ಮನವರ ದಂಪತಿಗಳ ಜ್ಯೇಷ್ಠ ಪುತ್ರರಾಗಿ ದಿನಾಂಕ 18 ನವೆಂಬರ್ 1888ರಂದು ಶ್ರೀ ಕೃಷ್ಣಮಾಚಾರ್ಯರು ಜನಿಸಿದರು. ಬಾಲ್ಯದಲ್ಲಿಯೇ ಸಂಸ್ಕೃತ ಮತ್ತು ವೇದಾಧ್ಯಯನ ಪ್ರಾರಂಭ, ಇದರೊಂದಿಗೆ ಯೋಗ ಶಿಕ್ಷಣವೂ ಕೂಡ ಲಭಿಸಿತು. ಶ್ರೀ ಕೃಷ್ಣಮಾಚಾರ್ಯರು ತನ್ನ 10ನೇ ವಯಸ್ಸಿನಲ್ಲಿಯೇ ಪಿತೃ ವಿಯೋಗಕ್ಕೆ ತುತ್ತಾಗುತ್ತಾರೆ. ಇದರ ಪರಿಣಾಮವಾಗಿ ಮೈಸೂರಿನ ಚಾಮರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ. ಇದಕ್ಕೆ ತಮ್ಮ ಮುತ್ತಾತನವರು ಹಾಗೂ ಶ್ರೀ ಪರಕಾಲ ಮಠದ ಸಹಕಾರ ದೊರಕುತ್ತದೆ. ನಂತರ 18ನೇ ವಯಸ್ಸಿಗೆ ಕಾಶಿಯ ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಶಿಕ್ಷಣವನ್ನು ಮುಂದುವರಿಸುತ್ತಾರೆ. ಅಲ್ಲಿಂದ 1909ರಲ್ಲಿ ಮತ್ತೆ ಮೈಸೂರಿಗೆ ಬಂದು ವೇದಾಂತದ ಅಭ್ಯಾಸವನ್ನು ಮುಂದುವರಿಸುತ್ತಾರೆ. ಇದರೊಂದಿಗೆ ವೀಣೆಯನ್ನು ಕೂಡ ಕಲಿಯುತ್ತಾರೆ. ತಮ್ಮ ತಂದೆಯವರಿಂದ ಕಲಿತಿದ್ದ ಯೋಗಾಭ್ಯಾಸವನ್ನು ಸತತ ಪರಿಶ್ರಮದಿಂದ ಮುಂದುವರಿಸುತ್ತಾರೆ. ಯೋಗ ಗುರುವನ್ನು ಅರಸಿ ನೇಪಾಳದಲ್ಲಿನ ಕೈಲಾಸ ಪರ್ವತ ತಪ್ಪಲಿನಲ್ಲಿದ್ದ ರಾಮಮೋಹನ ಬ್ರಹ್ಮಚಾರಿಯವರನ್ನು ಕಂಡು 7 ವರ್ಷಗಳ ಕಾಲ ಸತತ ಶಿಕ್ಷಣವನ್ನು ಪಡೆಯುತ್ತಾರೆ. ಈ ಸಮಯದಲ್ಲಿ ಪತಂಜಲಿಯವರ ಯೋಗಸೂತ್ರ, ಆಸನ, ಪ್ರಾಣಾಯಾಮ ಮತ್ತು ಯೋಗ ಚಿಕಿತ್ಸೆಯ ಬಗ್ಗೆ ನಿರಂತರ ಅಧ್ಯಯನದಲ್ಲಿ ತೊಡಗುತ್ತಾರೆ. ಶ್ರೀ ಕೃಷ್ಣಮಾಚಾರ್ಯರು ಹಠಯೋಗದಲ್ಲಿ ವಿಶೇಷ ಅಧ್ಯಯನವನ್ನು ಮಾಡಿದ ಪ್ರಮುಖರಲ್ಲಿ ಒಬ್ಬರು. ಶ್ರೀ ಕೃಷ್ಣಮಾಚಾರ್ಯರು ವೇದಾಂತದ 6 ವಿಭಾಗಗಳಲ್ಲೂ ಪಾಂಡಿತ್ಯವನ್ನು ಪಡೆದಿದ್ದರು. ಶ್ರೀ ಕೃಷ್ಣಮಾಚಾರ್ಯರು 1920ರಿಂದಲೇ ತಾವು ಕಲಿತಿದ್ದ ಯೋಗವನ್ನು ಜನಪ್ರಿಯಗೊಳಿಸುವ ಸಲುವಾಗಿ ಅನೇಕ ಪ್ರದರ್ಶನಗಳನ್ನು ನೀಡಲು ಆರಂಭಿಸುತ್ತಾರೆ. ಇದರೊಂದಿಗೆ ಸಾಹಸ ಪ್ರದರ್ಶನಗಳಾದ ತಮ್ಮ ಹಲ್ಲುಗಳಿಂದ ಭಾರದ ವಸ್ತುಗಳನ್ನು ಎತ್ತುವುದು, ತಮ್ಮ ಕೈಗಳಿಂದ ಚಾಲಿತ ವಾಹನವನ್ನು ನಿಲ್ಲಿಸುವುದು, ನಾಡಿಸ್ತಂಭನ ಹಾಗೂ ಕಠಿಣ ಆಸನಗಳನ್ನು ಜನತೆಗೆ ನೀಡುವ ಮೂಲಕ ಎಲ್ಲರ ಮನ ಸೆಳೆಯುತ್ತಾರೆ. ಮೈಸೂರು ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು 1926ರಲ್ಲಿ ಇವರ ಯೋಗ ಪ್ರತಿಭೆ ಹಾಗೂ ಪಾಂಡಿತ್ಯವನ್ನು ಗುರುತಿಸಿ ಅರಮನೆಯಲ್ಲಿ ಯೋಗ ಶಿಕ್ಷಕರನ್ನಾಗಿ ನೇಮಿಸಿಕೊಳ್ಳುತ್ತಾರೆ. ಇದರಿಂದ ರಾಜ ವಂಶಸ್ಥರುಗಳಿಗೂ ಯೋಗ ಶಿಕ್ಷಣವನ್ನು ನೀಡತೊಡಗುತ್ತಾರೆ. ಇದರೊಂದಿಗೆ ಮೈಸೂರು ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ನೇಮಕಗೊಳ್ಳುತ್ತಾರೆ ಕೂಡ. ನಗರದ ನಾಗರಿಕರು ಯೋಗ ಶಿಕ್ಷಣವನ್ನು ಪಡೆಯಲು ಅಂದಿನ ಮಹಾರಾಜರನ್ನು ಪ್ರೇರೇಪಿಸಿ ಜಗನ್ಮೋಹನ ಅರಮನೆ ಆವರಣದಲ್ಲಿ ದಿನಾಂಕ 11/8/1932ರಲ್ಲಿ ಯೋಗ ಶಾಲೆಯನ್ನು ಪ್ರಾರಂಭಿಸಿಕೊಳ್ಳಲು ಶ್ರಮಿಸಿದರು. 1951ರ ಸಮಯದಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಸ್ವಲ್ಪ ಸಮಯದ ನಂತರ ಮದರಾಸಿಗೆ ತೆರಳಿ ಅಲ್ಲಿನ ವಿವೇಕಾನಂದ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನೇಮಕಗೊಂಡರು. ಶ್ರೀ ಕೃಷ್ಣಮಾಚಾರ್ಯರು ತಮ್ಮ ಸಾರ್ಥಕ 101 ವರ್ಷಗಳನ್ನು ಪೂರೈಸಿ ಶತಾಯುಷಿಯಾಗಿ ಭಗವಂತನ ಪಾದವನ್ನು ಸೇರಿದರು. ಕೃಷ್ಣಮಾಚಾರ್ಯರು ಇಷ್ಟೆಲ್ಲ ಸಾಧನೆಗಳನ್ನು ಯೋಗ ವೇದಾಂತಗಳಲ್ಲಿ ಗಳಿಸಿದ್ದರೂ ಕೂಡ ನಾನು ಇನ್ನೂ ಸಾಮಾನ್ಯ ಸಾಧಕನೆಂದು ಹೇಳಿಕೊಳ್ಳುತ್ತಿದ್ದರು. ಶ್ರೀ ಕೃಷ್ಣಮಾಚಾರ್ಯರು ರಚಿಸಿದ ಗ್ರಂಥಗಳು ಯೋಗ ಮಕರಂದ, ಯೋಗಾಸನಗಳು, ಯೋಗ ರಹಸ್ಯ, ಯೋಗವಲ್ಲಿ, ಹಠಯೋಗ ಪ್ರದೀಪಿಕ, ಯೋಗದ ಪ್ರಶ್ನೋತ್ತರ ಮಾಲಿಕೆ, ಭಗವದ್ಗೀತೆ, ಘೇರಂಡ ಸಂಹಿತ, ಯೋಗ ಸೂತ್ರಗಳು, ಸಾತ್ವಿಕ ಮಾರ್ಗ, ಇನ್ನು ಮುಂತಾದವುಗಳು. ಶ್ರೀ ಕೃಷ್ಣಮಾಚಾರ್ಯರಿಗೆ ಸಂದ ಪ್ರಶಸ್ತಿಗಳು ಸಾಂಖ್ಯ ಯೋಗ ಶಿಖಾಮಣಿ, ವೇದ ಕೇಸರಿ, ವೇದಾಂತ ವಾಗೀಶ, ಮೀಮಾಂಸ ರತ್ನ, ಮೀಮಾಂಸ ತೀರ್ಥ, ಯೋಗಾಚಾರ್ಯ, ನ್ಯಾಯಾಚಾರ್ಯ ಮುಂತಾದವುಗಳು. ಶ್ರೀ ಕೃಷ್ಣಮಾಚಾರ್ಯರ ಶಿಷ್ಯ ಪರಂಪರೆ
ವಿಶ್ವವಿಖ್ಯಾತ ಯೋಗ ಗುರುಗಳಾದ BKS ಅಯ್ಯಂಗಾರ್ರವರು, ಕೆ ಪಟ್ಟಾಭಿಜೋಯಿಸ್ರವರು ಮತ್ತು ಇವರ ಪುತ್ರರೇ ಆದ ದೇಶಿಕಾಚಾರ್ಯ ಮುಂತಾದವರು. ಕೃಷ್ಣಮಾಚಾರ್ಯರ ಶಿಷ್ಯರು BKS ಅಯ್ಯಂಗಾರ್ ವಿಶ್ವವಿಖ್ಯಾತರಾದರು. ಹಾಗಾಗಿ ಅವರು ಇವರ ಗರಡಿಯಲ್ಲೇ ಪಳಗಿದವರೂ ಕೂಡ. ಇದರೊಂದಿಗೆ ಒಂದು ಮಾತು, ನನ್ನ ತಂದೆಯವರಾದ ಗಂಜಾಂ ಸುಬ್ರಾಯ ದೀಕ್ಷಿತ್ರವರು ಕೂಡ ಕೃಷ್ಣಮಾಚಾರ್ಯರಿಂದ ಯೋಗವನ್ನು ಕಲಿತಿದ್ದಾರೆ ಎಂಬುದು ನನಗೆ ಹೆಮ್ಮೆಯ ವಿಷಯ. ಎಲ್ಲ ಕೇಳುಗರಿಗೆ ಧನ್ಯವಾದಗಳು.